ಆಲ್ ರೈಟ್, ಇಂತಹ ಒಂದು ಸುದ್ದಿ ತಿರುಪತಿಯಿಂದ ಬರಬಹುದು ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ತಿಮ್ಮಪ್ಪನೇ ಕಾಪಾಡಬೇಕು ಎಲ್ಲರನ್ನೂ ಅಷ್ಟೇ. ಯಾಕೆ ಅಂತ ಆಮೇಲೆ ಹೇಳೋಣ. ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡುವನ್ನು ಎಲ್ಲರೂ ಭಕ್ತಿಭಾವದಿಂದ ಸ್ವೀಕರಿಸ್ತಾರೆ ಮತ್ತು ಆ ಲಡ್ಡುಗಿರುವಂತಹ ಮಹತ್ವ 1000 ಕಡೆಯಲ್ಲಿ 1,00,000 ಜನ ತಯಾರಿಸಿದ್ರು ಯಾವ ಲಡ್ಡುಗೂ ಬರಲ್ಲ. ಈಗಂತೂ ಸ್ವಲ್ಪ ಪರವಾಗಿಲ್ಲ, ಸಿಗ್ತಾ ಇದೆ. ಮೊದಲೆಲ್ಲ ಅದು ಸಿಗೋದಕ್ಕೆ ಅಷ್ಟು ಗಲಾಟೆ. ಅಷ್ಟರ ಮಟ್ಟಿಗೆ ಹಿಂದೂ ಧರ್ಮೀಯರು ಆ ಲಡ್ಡುವಿಗೆ ತಿಮ್ಮಪ್ಪನಷ್ಟೇ ಪವಿತ್ರ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದರ ಗುಣಮಟ್ಟ ಇಳಿಕೆಯಾಗಿದೆ ಎಂಬ ಆರೋಪ ಆಗೊಮ್ಮೆ ಈಗೊಮ್ಮೆ ಬರ್ತಾನೆ ಇತ್ತು. ಇದಕ್ಕೆ ಪೂರಕವಾಗಿ ಇವತ್ತು ಬಂದ ಈ ಹೇಳಿಕೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದಲ್ಲಿ ಮಾಡಿದ ಸ್ಫೋಟಕ ಆರೋಪ ಅಂತುವೇ ಗಾಬರಿ ಬೀಳಿಸುವಂತೆಯೇ ಇದೆ. YSRCP ಅಂದರೆ ಜಗನ್ ರೆಡ್ಡಿಯ ಅಧಿಕಾರಾವಧಿಯಲ್ಲಿ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಬಳಸಲಾಗುತ್ತಿದ್ದ ಇನ್ನಿತರ ಪರಿಕರಗಳಲ್ಲಿ ಅಂದರೆ ತುಪ್ಪನೋ ಬೆಣ್ಣೆನೋ ಯಾವುದ್ರಲ್ಲಾರು ಇರಲಿ ಪ್ರಾಣಿಗಳ ಕೊಬ್ಬು ಬಳಸಲಾಗುತ್ತಿತ್ತು ಅಂತ ಅವ್ರದ್ದು ಆರೋಪ. ಗುಣಮಟ್ಟವಲ್ಲದ ಪದಾರ್ಥಗಳನ್ನು ಬಳಸಲಾಗ್ತಾ ಇತ್ತು. ಈ ಥರ ಇರ್ಬೋದು, ಅಂದರೆ ಗೋಡಂಬಿ ಇರ್ಬೋದು, ಬಾದಾಮಿ ಇರ್ಬೋದು, ಡ್ಯಾಶು ಆಪಾದಿಸಿದ್ದಾರೆ. ಇದಕ್ಕೆಲ್ಲ ನಾವೀಗ ಬ್ರೇಕ್ ಹಾಕಿದ್ದೀವಿ. ಶುದ್ಧ ತುಪ್ಪ ಬಳಸಿ ಲಡ್ಡು ಮಾಡಿಸ್ತಾ ಇದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ದೇಗುಲದ ಶುದ್ಧೀಕರಣ ನಡೆದಿದೆ ಎಂದು ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಈ ಆರೋಪ ಅವ್ರು ಇದ್ದಾಗಲೂ ಬಂದಿತ್ತು. ಜಗನ್ ರೆಡ್ಡಿ ಇದ್ದಾಗ ಅಲ್ಲಿ ಕ್ರೈಸ್ತ ಧರ್ಮೀಯರಿಗೆ ಅವಕಾಶ ಮಾಡಿಬಿಟ್ಟಿದ್ದಾರೆ, ಹಿಂದೂ ಇದನ್ನು ಮಾಡಿದ್ದಾರೆ, ತಿರುಪತಿ ಅಲ್ಲಿ ಹೋಗಿ ಚರ್ಚಿಗೆ ಜಾಗ ಕೊಡ್ತಾರೆ ಅಂತಾನೋ ಇನ್ನೊಂದಕ್ಕೆ ಜಾಗ ಕೊಡ್ತಾರೆ, ಈ ಥರದ್ದೆಲ್ಲ ಆರೋಪಗಳಾಗಿ ಬಂದಿದ್ವು. ಇದಕ್ಕೆ ಪೂರಕವಾದ ಒಂದು ಲ್ಯಾಬ್ ವರದಿ, ಒಂದು ಪ್ರಯೋಗಾಲಯದ ವರದಿ ಹರಿದಾಡ್ತಾ ಇದೆ ಎಲ್ಲ ಕಡೆ. ಅದು ಸರಿಯೋ ತಪ್ಪೋ, ಅದು ಯಾವುದೇ ಸ್ಥಾಪಿತ ಸರ್ಕಾರಿ ಲ್ಯಾಬೋ ಅಲ್ವೋ ಪ್ರೈವೇಟೋ ಗೊತ್ತಿಲ್ಲ. ಚಂದ್ರಬಾಬು ಹೇಳಿಕೆ ಮಾತ್ರ ಗೋಜಲು ಎಬ್ಬಿಸ್ಬಿಟ್ಟಿದೆ. ಅಟ್ಲೀಸ್ಟು ರಾಜಕಾರಣಿಗಳಲ್ಲೂ ಹೌದು, ಭಕ್ತಾದಿಗಳಲ್ಲೂ ಹೌದು, ಅದನ್ನು ನಂಬಿರೋ ಅಂಥವ್ರುಗಳೆಲ್ಲರಿಗೂ. ಆದರೆ ಈ ಆರೋಪನ ಎಂದಿನಂತೆ YSRCP ಕೂಡ ತಳ್ಳಿ ಹಾಕಿದೆ. ಬಾಬುದು ನೀಚ ರಾಜಕೀಯ, ಆಣೆ ಪ್ರಮಾಣಕ್ಕೆ ಸವಾಲು ಹಾಕಿದೆ. ಆಲ್ ರೈಟ್, ಕರ್ನಾಟಕದಲ್ಲೂ ಅಯ್ಯೋ ಆಂಧ್ರದಲ್ಲೂ ಇದೆಯಾ ಅದೇ ಸಿಸ್ಟಮ್ಮು, ನಂಗೆ ಗೊತ್ತಿರಲಿಲ್ಲ. ಆದರೆ CM ಹೇಳಿಕೆಯನ್ನು TTD ಅಂದರೆ ಅಲ್ಲಿ ಬೋರ್ಡ್ ಏನಿದೆ ಅವರು ಭಾಗಶಃ ಒಪ್ಪಿಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದು ಕಂಪನಿಯ ತುಪ್ಪದಲ್ಲಿ ಕಂಪನಿ ಎಂದರೆ KMF ಅಲ್ಲ. ಎರಡು ರೀಸನ್ಗೆ. ನಂಬರ್ 1, KMF ತನ್ನ ಸಪ್ಲೈಯನ್ನು ನಿಲ್ಲಿಸಿತ್ತು. ನಂಬರ್ 2, KMFನ ತುಪ್ಪವೇ ಅತ್ಯಂತ ಶ್ರೇಷ್ಠ ಎಂಬುದನ್ನು ಆ ಲಡ್ಡು ತಯಾರಕರಿಂದ ನಾನು ಕೇಳಿದ್ದೀನಿ ನಾನು. ನಂಬರ್ 3, KMF ವಿಚಾರದಲ್ಲಿ ನಮಗೆ ಕೆಲವೊಮ್ಮೆ ಬೆಲೆ ಮತ್ತು ರೈತರಿಗೆ ಕೊಡ್ತೀವಿ ಸುಳ್ಳು ಹೇಳ್ತಾರೆ, ದಗ ಕೊಡ್ತನ ಮಾಡ್ತಾ ಇದ್ದಾರೆ ಅಂತ ವ್ಯಾಜ್ಯ ಇರಬಹುದು. ಆದರೆ ಅದರದ ಕ್ವಾಲಿಟಿ ವಿಚಾರದಲ್ಲಿ ಯಾರಿಗೂ ವ್ಯಾಜ್ಯ ಇಲ್ಲ, ಯಾವ ವ್ಯಾಜ್ಯನೂ ಇಲ್ಲ. ಅವ್ರ ತುಪ್ಪ ಚೆನ್ನಾಗೇ ಇರುತ್ತೆ, ಪರ್ಫೆಕ್ಟ್. ಹಾಲು ಅಷ್ಟೇ, ತುಪ್ಪನೂ ಅಷ್ಟೇ, ಅಥವಾ ಅವ್ರು ಮಾಡೋ ಸಿಹಿ ಪದಾರ್ಥಗಳು ಎಲ್ಲ ಪರ್ಫೆಕ್ಟ್ ಆಗೇ ಇವೆ. ಹಾಗಾಗಿ KMF ಅಲ್ಲ. ಓಕೆ, ಯಾಕಂದ್ರೆ ನಾಳೆ ಇನ್ಯಾವನು ತರಲೆ ಕೂತ್ಕೊಂಡ್ಬಿಟ್ಟು ಇನ್ನೇನಾರು ಹಾಕೋಣ ಆಮೇಲೆ ಅದಕ್ಕೆ ಸಂಬಂಧ ಇಲ್ಲ. ಒಂದು ಕಂಪನಿ ಅಂದರೆ KMF ಅನ್ನು ರೀಪ್ಲೇಸ್ ಮಾಡಿ ಬದಲಿಸಿ ಬಂದಿರಬಹುದಾದ ಯಾವುದೋ ಒಂದು ಕಂಪನಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪದಾರ್ಥದ ಸಪ್ಲೈನಲ್ಲಿ, ಅದು ತುಪ್ಪನೋ ಬೆಣ್ಣೆನೋ ಅಥವಾ ಬೇರೆ ಯಾವ್ದಾದ್ರು ಬೂಂದಿ ಮಾಡೋಕ್ಕೆ ಯೂಸ್ ಮಾಡೋದನ್ನೋ ಅಥವಾ ಯಾವುದೋ ಯಾವನ್ನ ಸಪ್ಲೈ ಮಾಡೋ ಒಂದು ಕಂಪನಿ ವೆಜಿಟೇಬಲ್ ಫ್ಯಾಟು ಕಂಪನಿ ತುಪ್ಪದಲ್ಲಿ ಅಂತಿದೆ. ಹಾಗಾಗಿ ತುಪ್ಪನೇ ವೆಜಿಟೇಬಲ್ ಫ್ಯಾಟ್ ಬೆರೆಸಿರೋದು ಗೊತ್ತಾಗಿದೆ ಅಂತ TTDಯ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ಯಾಮಲಾರಾವ್ ಹೇಳಿಬಿಟ್ಟಿದ್ದಾರೆ. TTDಯ ಮಾಜಿ ಸದಸ್ಯ OV ರಮಣ ಚಂದ್ರಬಾಬು ನಾಯ್ಡು ಅವರು ಹೇಳ್ತಿರೋದು ಸತ್ಯ ಅಂತಾರೆ. ಜಗನ್ CM ಆಗಿದ್ದಾಗ ಸಮಸ್ಯೆ ಇಲ್ಲೇ ಇರಬಹುದು ಮೋಸ್ಟ್ಲಿ. ನನ್ನ ಪ್ರಕಾರ ವಿದೇಶದಿಂದ ಆಮದು ಮಾಡಿಕೊಂಡ, ಐ ರಿಪೀಟ್, ವಿದೇಶದಿಂದ ಆಮದು ಮಾಡಿಕೊಂಡ ಬೆಣ್ಣೆಯನ್ನು ಲಡ್ಡು ತಯಾರಿಗೆ ಬಳಸಲಾಗುತ್ತಿತ್ತು ಅಂತ ಅವ್ರದ್ದು ಆರೋಪ. ಅದು ನಿಜವೇ ಆಗಿದ್ದರೆ ಮುಂದೆ ಹೇಳೋಣ. ಸಮಗ್ರ ತನಿಖೆಗೆ ಈಗ BJP ಆಗ್ರಹಿಸಿದೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ KMF ಅಧ್ಯಕ್ಷ ಹೇಳಿದ್ದಾರೆ. KMF ಅಧ್ಯಕ್ಷ ನೀವೇನು ಕೇಳಕ್ಕೆ ಹೋಗ್ತಿರ್ರಿ, ನಮಗೆ ಎಲ್ಲರಿಗೂ ಗೊತ್ತಿದೆ ಅದು, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಅಷ್ಟೇ ಕ್ಲಾರಿಟಿ ಕೊಟ್ಟಿದ್ದಾರೆ ಅವರು. ಇಟ್ಸ್ ಆಲ್ ರೈಟ್, ನಮಗೇನದ್ರ ಬಗ್ಗೆ ಅನುಮಾನ ಇಲ್ಲ. ನಂದಿನಿ ಪ್ರಾಡಕ್ಟ್ಸಿನ ವಿಚಾರದಲ್ಲಿ ನಮ್ಗೆ ಯಾರಿಗೂ ಅನುಮಾನ ಇಲ್ಲ. ನಮಗೆ ಸ್ವಲ್ಪ ಕೋಪ ಇರೋದು ಎರಡರಲ್ಲೇ.
ಒಂದು ರೈತರಿಗೆ ಬೆಲೆ ಇಳಿಸ್ಬಿಡ್ತೀರಿ, ಜನರಿಗೆ ಜಾಸ್ತಿ ಮಾಡ್ಬಿಡ್ತೀರಿ, ಎಲ್ಲ ನೀವೇ ಇಟ್ಕೊಂಬಿಟ್ಟು ಮತ್ತೆ ನಮ್ಮ ಹತ್ರನೇ ಬಂದು ಹೇಳ್ತೀರಿ ಸ್ಟೋರಿನ ಅಂತ ನಮ್ಗೆ ಕೋಪ ಇದೆ. ಮತ್ತು ನಿಮ್ಮದು ಅನುತ್ಪಾದಕ ವೆಚ್ಚಗಳನ್ನು ಇಳಿಸ್ತಾ ಇಲ್ಲ ನೀವು ಅನ್ನೋದು ನಮ್ದು ಆರೋಪ ಅಷ್ಟೇ. ಅದು ಬಿಟ್ಟರೆ ಪ್ರಾಡಕ್ಟ್ಗೂ ನಂದಿನಿ ಇದಕ್ಕೂ ಯಾವನೂ ಕಂಪೇರು ಮಾಡೋಕ್ಕಾಗಲ್ಲ. ನಮಗೇನಾದರೂ ಒಂದು ಕಾಂಪಿಟೇಟರ್ ಅಂತ ಇದ್ದರೆ ಈ ವ್ಯವಹಾರದಲ್ಲಿ ಅದೊಂದು ಅಮೂಲ್ ಒಂದೇ. ನಮ್ಗೆ ಯಾರೂ ಕಾಂಪಿಟೇಟರ್ ಇಲ್ಲ ಅದಕ್ಕೆ. ఎస్ కడాన తిరుమల లడ్డు కూడా నాసి రకం. నాకైతే ఆశ్చర్యం వేస్తుంది. ఎన్ని కంప్లైంట్ చేసినా కడాన వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని. ఏది గీకు బదులు ఈ రోజు స్వచ్ఛమైన గీ తెమన్నాం, ప్రక్షాళన చేయమన్నాం. నాణ్యత పెరిగింది, ఇంకా కూడా నాణ్యత పెంచుతాం. అల్టిమేట్ గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం. ಹಸುವಿನ ತುಪ್ಪದ ಬದಲಿಗೆ ಅಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಿ ಪ್ರಸಾದ ತಯಾರಿಸ್ತಿದ್ರು ಅನ್ನುವಂತ ಮಾತು ಕೇಳಿಯೇ ಆಶ್ಚರ್ಯ ಮತ್ತು ಆಘಾತ ಎರಡೂ ಆಯ್ತು. ಇಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಈ ರೀತಿ ಮಾಡುವ ಯೋಚನೆ ಆದ್ರೂ ಹೆಂಗ್ ಬರುತ್ತೆ? ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು? ಇದೆಲ್ಲವನ್ನೂ ಕೂಡ ಅದಕ್ಕೂ ನಮ್ಮ ನಂದಿನಿಗೂ ಯಾವುದೇ ಸಂಬಂಧ ಇಲ್ಲ. 2020ರಿಂದ ನಮ್ಮ ನಂದಿನಿ ತುಪ್ಪ ಅಲ್ಲಿ ಸ್ಥಗಿತವಾಗಿದೆ. ಯಾವ ಪ್ರಾಣಿ ಕೊಬ್ಬಿಂದ ತುಪ್ಪವನ್ನು ತಯಾರು ಮಾಡಿರ್ತಕ್ಕಂಥ ತುಪ್ಪವನ್ನು ಬಳಕೆ ಮಾಡಿದ್ದಾರೆ ಮತ್ತೆ ಅವರು FSL ನಲ್ಲಿ ನೀವು ಯಾಕ್ರಿ ತಲೆ ಕೆಡ್ಸ್ಕತ್ತೀರಿ? ಭೀಮನಾಯಕ್ ಸುಮ್ಮನೆ ಕೂತ್ಕೊಳ್ರಿ, ನಮಗೆ ಸಾಮಾನ್ಯವಿಲ್ಲ ಅಂತ ಹೇಳಿ ಕೂತ್ಕೊಳ್ರಿ ಅಷ್ಟೇ. ನಂದಿನಿ ತುಪ್ಪದ ಗುಣಮಟ್ಟಕ್ಕೆ ಯಾವ ಒಂದು ಸರ್ಟಿಫಿಕೇಟ್ ಬೇಕಾಗಿಲ್ಲ, ಜನಕ್ಕೆ ಗೊತ್ತಿದೆ. ಆಸ್ ಸಿಂಪಲ್ ಆಸ್ ಇಟ್ ಇಸ್. ಅದು ನಮ್ಮ ರಾಜ್ಯದ ಬ್ರ್ಯಾಂಡು ಅಂತ ನಾನು ಹೇಳ್ತಿಲ್ಲ, ಬಳಕೆ ಮಾಡ್ತಿರೋದ್ರಿಂದ ಗೊತ್ತಿರೋದ್ರಿಂದ ಹೇಳ್ತಾ ಇದೀವಿ. ಆ್ಯಂಡ್ ನೋ ಬಡಿ ಕ್ಯಾನ್ ಚಾಲೆಂಜ್ ಇಟ್. ಅದನ್ನು ಆಸ್ ಆನ್ ಟುಡೇ ನಿಮ್ಮ ನಡುವೆ ಇರ್ಬೋದು ಆ ಚಾಲೆಂಜ್ಗಳು ಬೇರೆ ಇವೆ, ಅದು ಬೇರೆ ವಿಚಾರ. ಆಲ್ ರೈಟ್. ಲ್ಯಾಬ್ ರಿಪೋರ್ಟ್ ಏನು ಹೇಳುತ್ತೆ ನೋಡ್ಬಿಡಿ. ಲ್ಯಾಬ್ ರಿಪೋರ್ಟ್ ಏನು ಹೇಳ್ತಿದ್ದು? ಯಾವ ಲ್ಯಾಬ್ ರಿಪೋರ್ಟು? ವಿ ಹ್ಯಾವ್ ನೋ ಐಡಿಯಾ. ನಾವು ಅಥೆಂಟಿಕೇಟ್ ಮಾಡೋಕ್ಕಾಗಲ್ಲ ಈ ಲ್ಯಾಬ್ ರಿಪೋರ್ಟ್ನ. ನಾಳೆ ಲಡ್ಡುಗೆ ಬಳಸಿದ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಮಿಶ್ರಣ ಪತ್ತೆ. ತುಪ್ಪದಲ್ಲಿ ಮೀನೆಣ್ಣೆ ಮತ್ತು ಹಂದಿಯ ಕೊಬ್ಬು ಪತ್ತೆಯಾಗಿದೆ. ತುಪ್ಪದಲ್ಲಿ ತಾಳೆ ಎಣ್ಣೆ ಕೊಬ್ಬು, ತೆಂಗಿನ ಎಣ್ಣೆಯ ಕೊಬ್ಬು ಕೂಡ ಅಂಶಗಳಿದೆ ಅಂತ ಹೇಳ್ತಿದ್ದಾರೆ. ಸೋಯಾ, ಸೂರ್ಯಕಾಂತಿ, ಆಲಿವ್ ಆಯಿಲ್, ಹತ್ತಿ ಬೀಜದೆಣ್ಣೆಯ ಝಳಕಗಳಿದೆಯಂತೆ ಆ ಸ್ಯಾಂಪಲ್ನಲ್ಲಿ. ತುಪ್ಪದಲ್ಲಿ ವೀಟ್ ಜರ್ಮು ಆಯಿಲ್, ಮೇಜ್ ಜರ್ಮ್ ಆಯಿಲ್ ಅದು ಕೂಡ ಪತ್ತೆಯಾಗಿದೆ ಅಂತ ಈ ವರದಿ ಹೇಳ್ತಾ ಇದೆ. ಸರ್, ಈಗ ಒಂದು ಸಂಶಯ ಅಂತೂ ಭಕ್ತರಲ್ಲಿ ಬಂದ್ಬಿಟ್ಟಿದೆ. ಇದು ದೂರ ಆಗೋದು ಹೇಗಾಗುತ್ತೆ? ದೂರ ಆಗೋಗಿದೆ, ತಲೆ ಕೆಡಿಸ್ಕೊಬಿಡಿ ಯಾರೋ ಭಕ್ತರೀಗ. ಯಾಕಂದ್ರೆ ಪುನಃ ನಂದಿನಿ ತುಪ್ಪದಲ್ಲೇ ತಯಾರಿ ಆಗ್ತಿರೋದು ಈಗ. ಹೌದು, ಅದನ್ನ ಟೆನ್ಷನ್ ಮಾಡ್ಕೋಬೇಡಿ. ಈಗ ಆದ್ರೆ ಹಿಂದೆ ಈ ರೀತಿ ಆಗೋಗಿದೆ. ಈಗ ನಾನ್ ವೆಜ್ ನ ತಿನ್ನದೇ ಇರೋಂಥವ್ರು ಯಾರೋ ಇರ್ತೀವಿ. ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿರ್ತೀರಿ ನೀವು, ಅಲ್ಲಿ ಬಫೆ ಸಿಸ್ಟಮ್ ಅಲ್ಲಿ 10,000-100 ಪದಾರ್ಥಗಳನ್ನು ಇಟ್ಟಿರ್ತಾರೆ. ಅದರಲ್ಲೊಂದು ಬಜ್ಜಿ ತರನೋ ಬೋಂಡಾ ತರನೋ ಏನೋ ಒಂದು ಇಟ್ಟಿರ್ತಾರಲ್ಲಿ. ಹಾಕೊಂಡು ಹೋಗುವಾಗ ನಿಮಗೆ ಅರಿವಿಲ್ಲದಿದ್ದಂತೆ ಒಂದು ಹಾಕೊಂಡ್ಬಿಟ್ಟಿದ್ದೀರಿ ಅಂತ ಇಟ್ಕೊಳ್ಳೋಣ. ಒಂದು ಬೈಟ್ ತಿಂದು ಬಿಟ್ಟಿದ್ದೀರಿ ಅಂತಾನೂ ಇಟ್ಕೊಳ್ಳೋಣ. ನಂತರ ಯಾರೋ ನಿಮ್ಗೆ ಹೇಳ್ತಾರೆ, ನಾನ್ ವೆಜ್ ಅಪ್ಪ ಅದು ವೆಜ್ ಅಲ್ಲ ಅದು ಅಂತ. ಹೌದಾ ಬಿಡಾಕ್ತೀರಿ. ಹಂಗನ್ಬಿಟ್ಟು ಊಟ ಮಾಡೋದು ನಿಲ್ಲಿಸ್ತೀರೇನು ನಾಳೆ? ಇಲ್ಲ. ಅರಿವಿಲ್ಲದ ಗೊತ್ತಿಲ್ಲದ ಆ ಕ್ರಿಯೆ ನಡೆದ್ರೆ ಅದಕ್ಕೆ ದೊಡ್ಡ ಮಹತ್ವ ಇಲ್ಲ, ಅದೇನು ಪಾಪ ಅಲ್ಲ. ಅಲ್ಲಿ ಅರಿವಿಲ್ಲದೆ ಆದರೆ ಅವನು ಹೇಳ್ತಿರ್ತಾನೆ, ಅದು ನಾನ್ ವೆಜ್ ಕಣೋ ಮುಟ್ಬೇಡ ಕಣೋದು ಚಿಕನ್ ಅದು ಅಂತಿದ್ರು. ನಾನು ಟೆಸ್ಟ್ ಮಾಡ್ತೀನಿ ಅಂತ ತಗೊಂಡು ತಿಂದ್ರೆ ಅದು ಅವನ ಹಣೆ ಬರ. ಆಗ ಈಗಲೂ ಹಾಗೆ ನಮಗೆ ಯಾರಿಗೂ ಅರಿವಿಲ್ಲ ಆ ಲಡ್ಡು ಏನು ಅಂತ. ನಾವು ದೇವರ ಪದಾರ್ಥವೆಂದು ದೇವರ ಪ್ರಸಾದವಾಗಿ ಅದನ್ನು ಸ್ವೀಕಾರ ಮಾಡಿದ್ದೀವಿ ಅಷ್ಟೇ, ನಮ್ದು ಯಾರ್ದು ಗೊತ್ತಿಲ್ಲ. ಹಂಗಾಗಿ ನಾವು ಅದಕ್ಕೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈಗಿಲ್ಲ, ಬಿಕಾಸ್ ನಂದಿನಿ ತುಪ್ಪ ಹ್ಯಾಸ್ ರಿಪ್ಲೇಸ್ಡ್ ಇಟ್. ನಂದಿನಿ ತುಪ್ಪ ಅಲ್ಲಿ ರಿಪ್ಲೇಸ್ ಮಾಡಿದೆ ಅಂತಂದ್ರೆ ಗುಣಮಟ್ಟ ಇದೆ ಅಂತ ಅಷ್ಟೇ. ಸರ್ಟಿಫಿಕೇಟ್ ಹಾಕ್ತೀನಿ, ನಾನೇ ಹಾಕ್ತೀನಿ, ಡೌಟ್ ಇಲ್ಲ, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಇನ್ನು ದೇವರ ಪದಾರ್ಥ ಎಂದು ನಂಬಿ ನಾವು ತೆಗೆದುಕೊಂಡಾಗ ನನ್ನ ಭಕ್ತಿ ಮತ್ತು ಭಾವನೆ ಅದರಲ್ಲಿ ಯಾರೋ ಕಿಡಿಗೇಡಿ ಮಾಡಿರಬಹುದಾದ್ದಲ್ಲ. ನನಗೆ ಲಾಡುನ 1000 ಕಡೆ ಸಿಕ್ಕತ್ತೆ. ಲಾಡು ತಿನ್ನೋ ಆಸೆಗೆ ನಾನು ತಿರುಪತಿ ಲಡ್ಡು ತಿನ್ನಲ್ಲ. ಅದರಲ್ಲಿ ಮಿಶ್ರಿತವಾಗಿರುವ ಭಕುತಿ ಇದೆ, ಅದಕ್ಕೋಸ್ಕರ ಅದಕ್ಕೆ ವ್ಯಾಲ್ಯೂ ಹೆಚ್ಚು. ಅಫ್ಕೋರ್ಸ್ ಕ್ವಾಲಿಟಿ ಮತ್ತು ಅದರ ರುಚಿ ಇರಬಹುದು. ಹಾಗಾಗಿ ಯಾರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅದಕ್ಕೆ.
ಈಗ ಮಾಡುತ್ತಿರುವಂತಹ ಅದು ಅದೇ ತುಪ್ಪ ಆದರೆ ಸರಿ ಇದೆ, ನಂದಿನಿ ತುಪ್ಪ ಆದ್ದರಿಂದ ಚಿಂತೆ ಮಾಡಬಾರ್ದು. ಹಿಂದಿನದನ್ನು ಭಗವಂತ ಕಾಪಾಡಪ್ಪ ತಪ್ಪು ಮಾಡಿದೆ ಅಂತ ಅನ್ಕೊಂಡು ಮುಂದಕ್ಕೆ ಹೋಗ್ಬಿಡಿ ಅಷ್ಟೇ. ಓಕೆ, ಅಂದ್ರೆ ಇದು ರಾಜಕೀಯವಾಗಿ ಮಾಡ್ತಾ ಇರೋದು ಅಂತ ಅವ್ರು ಅವ್ರು ಹೇಳ್ತಾರೆ. ಸಾವಿರ ಹೇಳಿ, ವೈಜ್ಞಾನಿಕವಾಗಿ ಇದನ್ನ ನೀವು ಪ್ರೂವ್ ಮಾಡೋದು ಸೂಕ್ತ ಅಂತ ನನ್ನ ಭಾವನೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಯಾರು ಹಾಕೊಳ್ಳಿ, ಬಿಕಾಸ್ ಇದು ಸಾಮಾನ್ಯವಾದ ಪ್ರಶ್ನೆ ಎಂದು ಪರಿಭಾವಿಸಬಾರದು. ಓಕೆ, ನಾನು ಹೇಳ್ತಿರೋದು ಸಾಮಾನ್ಯದ ಪ್ರಶ್ನೆ ಅಲ್ಲ, ಇದು ಗಂಭೀರ ವಿಚಾರ. ಇದು ಗಂಭೀರವಾದ ವಿಚಾರ. ಬಿಕಾಸ್ ನಮ್ಮ ಭಕ್ತಿ ಮತ್ತು ನನ್ನ ಆಹಾರ ಸೇವನೆಯ ವಿಚಾರದಲ್ಲಿ ಬಂದಿರುವಂತಹ ಪ್ರಶ್ನೆ ದೇವರ ವಿಚಾರದಲ್ಲಿ, ಭಾವನೆ ಜೊತೆ. ಹಾಗಾಗಿ ಇದನ್ನು ಸರಿಯಾಗಿ ವೈಜ್ಞಾನಿಕವಾಗಿ ಪರಿಶೀಲಿಸಿ ಅದು ಆಗಿದ್ರೆ ಮಾಡಿರೋನು ಯಾವನಾರು ಇರಲಿ, ಯಾರು ಇಲ್ಲ, ಜಗನ್ ರೆಡ್ಡಿನೇ ಮಾಡಿರಬೇಕು ಅಂತಲ್ಲ, ಯಾವನೋ ಮಾಡಿರ್ಬೋದು, ಯಾರು ಮಾಡಿರಲಿ, ಅವನನ್ನು ಎಳ್ಕೊಂಡು ಬಂದು ತಿರುಪತಿ ಬೆಟ್ಟದ ಕೆಳಗಡೆ, ಬೆಟ್ಟದ ಮೇಲೆ ಪಾಪಕೃತ್ಯ ಬೇಡ, ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ಬುರ್ಡೆ ಹೊಡೆದಾಕ್ಬಿಟ್ಟು ರಕ್ತ ಚೆಲ್ಬೇಕು ರಸ್ತೆಗೆ, ಆ ಪಾಪಕೃತ್ಯ ಅದ್ರ ಅನುಮಾನನೇ ಬೇಡ. ಬೆಟ್ಟದ ಮೇಲೆ ಮಾಡೋಕ್ಕಾಗಲ್ಲ, ನಾವು ಕೆಳಕ್ಕೆ ಎಳ್ಕೊಂಡು ಬಂದು ರಸ್ತೆಯಲ್ಲಿ ನಿಲ್ಲಿಸಿ ಹೊಡೆದು ಬುರ್ಡೆ ಕೆತ್ತಬಿಟ್ಟು ರಕ್ತ ರಸ್ತೆಯಲ್ಲಿ ಹರ್ಕೊಂಡು ಹೋಗ್ಬೇಕು. ಅವನು ಬದುಕಲಿಕ್ಕೆ ಯೋಗ್ಯ ಅಲ್ಲ, ಅವನು ಬದುಕೂಡ್ದವನು ಅಂತ ಅವನು. ಜನರ ಭಾವನೆಗೆ. ನಂಬರ್ 2, ಯಾಕಿದು ಆಗಿರಬಹುದು ಅಂತ ಆಗಲೇ ಹೇಳಿದೆ, ಏನಕ್ಕೆ ಅಂತ ಹೇಳ್ತೀನಿ ಇದನ್ನು ಅಂತಂದೆ, ಹೇಳ್ತೀನಿ. ಒಂದು ವೇಳೆ ಇವರು ಹೇಳ್ತಿರೋ ಪ್ರಕಾರದಲ್ಲಿ ಏನಾದರೂ ಆ ಬೆಣ್ಣೆ ಫಾರಿನ್ನಿಂದ ಬಂದಿದ್ದರೆ ನಂಗೆ ಗೊತ್ತಿಲ್ಲ, ಯಾವ ಕಂಪನಿನೋ ಏನೋ ನನಗೆ ಐಡಿಯಾ ಇಲ್ಲ. ಫಾರಿನ್ನಲ್ಲಿ ತಯಾರಿಯಾಗುವಂತಹ ಈ ಹಾಲಿನ ಪದಾರ್ಥಗಳು ಅಂದರೆ ಬೆಣ್ಣೆ, ತುಪ್ಪ ತುಂಬ ಕಡಿಮೆ ಬಳಕೆ, ಬೆಣ್ಣೆ ಜಾಸ್ತಿ. ಬೆಣ್ಣೆಯಲ್ಲಿ ವಿವಿಧ ರೀತಿಯ ಬೆಣ್ಣೆ ಇದೆ. ಬೆಣ್ಣೆ ಅಂದ ತಕ್ಷಣ ಒಂದು ಬೆಣ್ಣೆ ಅನ್ಕೋಬಾರ್ದು ಯಾರುವೆ, ತರಾವರಿ ಬೆಣ್ಣೆ ಇದೆ ಬೆಣ್ಣೆನಲ್ಲಿ. ಕೆಲವು ಬೆಣ್ಣೆ 99% ಫ್ಯಾಟ್ ಇರೋ ಬೆಣ್ಣೆ ಇದೆ ಆ ದೇಶದಲ್ಲಿ. 99% ಫ್ಯಾಟ್, ಕಾನ್ಸಂಟ್ರೇಟೆಡ್ ಬಟರ್. ನಮ್ಮದು ಮನೆ ಕಟ್ಟಕ್ಕೆ ಸಾಲಿಡ್ ಬ್ರಿಕ್ಸ್ ಯೂಸ್ ಮಾಡ್ತೀವಲ್ಲ, ಆ ಸೈಜಲ್ಲಿ ತಯಾರಿ ಮಾಡಿ ಆಚೆ ಕಳಿಸ್ತಾರೆ ಅದನ್ನು ಫ್ಯಾಕ್ಟ್ರಿಗಳಲ್ಲಿ. ಅದನ್ನು ಬಳಸ್ತಾರೆ ಅವರೆಲ್ಲ ಆಹಾರದಲ್ಲಿ. ಅವರ ಆಹಾರ ತಯಾರಿಕೆಯ ಪದ್ಧತಿಗಳಲ್ಲಿ ಬೆಣ್ಣೆಯಲ್ಲಾಗಲಿ ಅಥವಾ ಇನ್ನಿತರ ಕೆಲವಂತಹ ಪದಾರ್ಥಗಳಲ್ಲಾಗಲಿ ಈ ಮೇಲೆ ನಾನು ಹೇಳಿದ್ದಂತಹ ಯಾವುದೇ ಪದಾರ್ಥಗಳನ್ನು ಬಳಸುವುದು ಅವರಿಗೆ ಅಪರಾಧ, ತಪ್ಪು ಅಂತ ಅನ್ಸೋದೇ ಇಲ್ಲ. ಅವ್ರಿಗೆ ಅದನ್ನೇ ಬಳಕೆ ಮಾಡ್ಕೊಳ್ಳೋದು, ಅವ್ರಿಗೆ ಅದೇ ಅಭ್ಯಾಸ. ಯಾಕೆ ಅಂತ ಹೇಳ್ತೀನಿ. ಈ ಹಿಂದೆ 4 ವರ್ಷದಿಂದೇನೋ 6 ವರ್ಷದಿಂದೇನೋ 5 ವರ್ಷದಿಂದೇನೋ ಅಲ್ಲಿ ಈ ರೀತಿಯ ವೆಜಿಟೇರಿಯನ್ಗಳು ಅಂದರೆ ನಾನ್ ವೆಜಿಟೇರಿಯನ್ನಿನ ಅಂದರೆ ಮಾಂಸ ಭೋಜನ ಮಾಡೋ ಅಂಥವ್ರದ್ದಕ್ಕೆ ಆ ಕೆಲವು ಅದ್ಯಾವುದೋ ಪಿಜ್ಜಾನೋ ಯಾವುದೋ ಪದಾರ್ಥಗಳಲ್ಲಿ ಈ ಥರದ್ದನ್ನು ಬಳಸ್ತಾ ಇದ್ರು ಅನ್ನೋ ಒಂದು ಸುದ್ದಿ ಅಮೆರಿಕದಲ್ಲಿ ಬಂದು ಅದು ಹೌದೆಂದು ನಿಜವಾಗಿ ಅಪಾಲಜಿ ಕೇಳಿ ವಿಡ್ರಾ ಮಾಡಿಕೊಂಡ್ರು. ಬಿಕಾಸ್ ಅವ್ರಿಗದು ಅಪಾಯ ಅನಿಸಿಲ್ಲ. ಅದವ್ರಿಗೆ ನಾನ್ ವೆಜಿಟೇರಿಯನ್ ಒಳಕ್ಕೆ ವೆಜಿಟೇರಿಯನ್ ಹಿಂಗೆ ಬರಬಾರ್ದು ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ಅವ್ರಿಗೆ ತಯಾರಿಕೆಯಲ್ಲಿ ಕಾಮನ್ದು. ಯಾಕೆ ಅಂತ ಹೇಳ್ತೀನಿ, ಅವ್ರು ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜಿಟೇರಿಯನ್ನ ಹೇಗೆ ನೋಡ್ತಾರೆ ಅನ್ನಕ್ಕೆ ನನ್ನ ಒಂದು ನನ್ನ ಅನುಭವ. ಮೊದಲ ಬಾರಿಗೆ ನಾನು ಅಮೆರಿಕದಲ್ಲಿ ಪ್ರವಾಸ ಮಾಡೋಕ್ಕೆ ಹೋಗಿದ್ದಾಗ ತಡ್ಕೊಳಕ್ಕಾಗದೇ ಇರೋಷ್ಟು ಹೊಟ್ಟೆ ಹಸಿ ಏನು ಸಿಗ್ತಾ ಇರಲಿಲ್ಲ ಸರಿಯಾಗಿತ್ತು. ಬಿಕಾಸ್ ವೆಜಿಟೇರಿಯನ್ ಆಗಿದ್ದರಿಂದ ಸಿಗ್ತಾ ಇಲ್ಲದೆ ಅಂತ ಹೋದಾಗ ಒಂದು ಕಡೆ ಏನೋ ಒಂದು ಸಿಕ್ತಲ್ಲ ತಿಂದುಬಿಡೋಣ ಅನ್ನೋ ಕಾರಣಕ್ಕೆ ಬರ್ಗರ್ನ ಒಂದು ಪುಟಾಣಿ ಇದನ್ನು ಕೊಡಮ್ಮ ತಾಯಿ ಅಂತ ಆಕೆ ಕಳಿಸ್ಕೊಂಡೆ. ಆಕೆ ಮಾಡಿಕೊಟ್ಲು. ಆಕೆಗೆ ನಾನು ಹೇಳಿದೆ, ಅಮ್ಮ ನಾನು ವೆಜಿಟೇರಿಯನ್. ಅವಳು ಯಾವುದು ಅಂದರೆ ಯು ಡೋಂಟ್ ಈಟ್ ಮೀಟ್ ಅಂತ, ನೀನು ತಿನ್ನಲ್ಲ. ಇಲ್ಲ ನಾನು ತಿನ್ನಲ್ಲ. ಓಕೆ ವಿ ಡೋಂಟ್ ಹ್ಯಾವ್ ಏನು, ಓಕೆ ವಿಲ್ ಡೂ ಒನ್ ಥಿಂಗ್, ಜಸ್ಟ್ ವೆಯ್ಟ್ ಅಂತಂದ್ಲು. ಸ್ವಲ್ಪ ಕಾಯಿ. ನನ್ನ ಮುಂದೆನೇ ಆ ಕಡೆ ಟೇಬಲ್ ಮೇಲೆ ಅದನ್ನು ಇಟ್ಕೊಂಡು ಮೇಲಿರೋ ಬನ್ನು ಕೆಳಗಡೆ ಇರೋ ಬನ್ ನನಗೆ ಇತ್ತು, ಮೇಲಿಗಿರೋ ಬನ್ನನ್ನು ತೆಗೆದುಬಿಟ್ಟು ಅದರ ಒಳಗಡೆ ಹಾಕಿರೋದನ್ನೆಲ್ಲ ತೆಗೆದು ಅದ್ರಲ್ಲಿ ಇದ್ದಿದ್ದು ಆ ಮಾಂಸದ ಬೀಫ್ದೇನೋ ಒಂದು ಹಾಕಿರ್ತಾರಲ್ಲ ಅವರು, ಅದನ್ನೆಲ್ಲ ಪ್ಯಾಟಿ ಅಂತನೋ ಅಂತಾರೆ ಅವರು. ಅದಕ್ಕೆ ಅದನ್ನು ತೆಗೆದುಹಾಕ್ಬಿಟ್ಟು ಎಲ್ಲನೂ ಮತ್ತೆ ಆ ತರಕಾರಿಗಳನ್ನು ಮತ್ತು ಇದನ್ನೆಲ್ಲ ಮತ್ತೆ ಅದರೊಳಗೆ ಜೋಡಿಸ್ಬಿಟ್ಟು ಅದರೊಳಕ್ಕೇನೆ ನಾವು ಟೇಕ್ ಅಂತ ಕೊಟ್ಲು. ಅದನ್ನು ತಗೊಳ್ಳಲ್ಲ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅವಳಿಗೆ ಆಕ್ಚುಲಿ ನಾನು ಅದನ್ನು ರೆಫ್ಯೂಸ್ ಮಾಡಿದಾಗ ಅವಳಿಗೆ ಭಾಳ ಆಶ್ಚರ್ಯ ಆಗೋಯ್ತದು. ನೀನು ಕೇಳಿದ ವೆಜಿಟೇರಿಯನ್ನು ನಾನು ಕೊಟ್ಟಿದ್ದೀನಿ, ತೆಗೆದಿದ್ದೀನಲ್ಲ ಅಂತವಳು. ಅವಳ ಪ್ರಕಾರ ಅದು ವೆಜಿಟೇರಿಯನ್, ಅದನ್ನು ತೆಗೆದ್ರೆ ಆಗೋಯ್ತು ಅಂತ. ನನ್ನ ಪ್ರಕಾರ ಹಂಗಲ್ಲ ಅದು. ಹಾಗಾಗಿ ಅವ್ರಿಗೆ ಇದನ್ನ ಅವರ ಈ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸೋದು ತಪ್ಪು ಅಂತಲೇ ಅನ್ಸಲ್ಲ ಅವ್ರಿಗೆ ಅಂತ ನನ್ನ ವಾದ. ಆದರೆ
ಅದರ ಜ್ಞಾನ ಮತ್ತು ಅದರ ಚಿಂತನೆ ತರಿಸೋರ್ಗೂ ಇರಬೇಕು. ಏನು ಕ್ವಾಲಿಟಿ ಚೆಕ್ ಮಾಡ್ತಾರೆ ಹಾಗಾದರೆ? ಕಾಮನ್ ಸೆನ್ಸ್ ಅನ್ನೋದು ಬೇಕಲ್ಲ. ತಿರುಪತಿನಲ್ಲಿ ಲಡ್ಡೂದಕ್ಕೆ ಕ್ವಾಲಿಟಿ ಚೆಕ್ ಇದೆ, ಒಂದು ಲ್ಯಾಬ್ ಇದೆ. ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಒಂದು ಲ್ಯಾಬ್ ಇದೆ, ಫುಲ್ ಟೈಮ್ ಫುಡ್ ಸೈಂಟಿಸ್ಟ್ಗಳು ವರ್ಕ್ ಮಾಡ್ತಾರೆ. ಓಕೆ, ಅದರ ಗುಣಮಟ್ಟ ಏನು ಅಂತ ಫುಲ್ ಟೈಮು ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರನೇ ರ್ಯಾಂಡಮ್ ಅಲ್ಲಿ ಸ್ಯಾಂಪಲ್ಗಳನ್ನು ತಗೊಂಡೋಗಿ ಟೆಸ್ಟ್ ಮಾಡೋದೊಂದು ಲ್ಯಾಬ್ ಇದೆ ಅಲ್ಲಿ TTDನಲ್ಲಿ. ಓಕೆ, ಅವ್ರಿಗಾದ್ರೂ ಅರಿವಿಗೆ ಬರಬೇಕು. ಹಾಗಾಗಿ ಪಕ್ಕಾ ತನಿಖೆ ಆಗಬೇಕಿದು. ಆಗಿ ತಗಲಾಕೊಂಡವ್ನು ಯಾವನಾದರೂ ನಿಜಾಗಿ ಸಿಕ್ಕಾಕೊಂಡ್ರೆ ಮಾತ್ರ ನನ್ನ ಪ್ರಕಾರ ಅವನ ಮೇಲೆ ಕೇಸು ಪೀಸು ಎಲ್ಲ ಸಾಧ್ಯನೇ ಇಲ್ಲ. ಬಡ್ದು ಅಲ್ಲೇ ಮುಗಿಸತ್ತ ಕಡೆಗೆ ಹರ್ಕೊಂಡೋಗ್ಲಿ, ರಕ್ತ ಹಾಕ್ಬಿಟ್ಬಿಡ್ಬೇಕು ಅವನಿಗೆ. ಎಸ್. ಇನ್ನು ಬಿಜೆಪಿ ಶಾಸಕ ಮುನಿರತ್ನಗೆ ಬೆದರಿಕೆ ಅಟ್ರಾಸಿಟಿ ಕೇಸ್ನಲ್ಲಿ ಜಾಮೀನು ಸಿಕ್ಕರು. ಮತ್ತೊಂದು ಕೇಸ್ನಲ್ಲಿ ಸಂಕಷ್ಟ ಎದುರಾಗಿದೆ. ಸಂತ್ರಸ್ತೆ ಎಂದು ಹೇಳಿಕೊಂಡ ಮಹಿಳೆಯೊಬ್ಬರು ನಿನ್ನೆ ತಡರಾತ್ರಿ ಕಗಲಿಪುರ ಠಾಣೆಯಲ್ಲಿ ಅತ್ಯಾಚಾರ ಕೇಸನ್ನು ದಾಖಲಿಸಿದ್ದಾರೆ. ಈ ಕೇಸ್ನಲ್ಲಿ ಮುನಿರತ್ನ ಅವರ ಗನ್ಮ್ಯಾನ್ ವಿಜಯ್ ಕುಮಾರ್, ಸುಧಾಕರ್, ಕಿರಣ್, ಲೋಹಿತ್ ಗೌಡ, ಮಂಜುನಾಥ್ ಮತ್ತು ಲೋಕಿ ಎನ್ನುವವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೆಕ್ಷನ್ 164 ಅಡಿ ಸಂತ್ರಸ್ತೆ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಮುನಿರತ್ನ ಬೇಲ್ ಮೇಲೆ ಹೊರಬಂದ ಕೂಡಲೇ ರೇಪ್ ಕೇಸ್ನಲ್ಲಿ ಅವರನ್ನು ಮತ್ತೆ ಬಂಧಿಸಲು ಕಗಲಿಪುರ ಪೊಲೀಸರು ಜೈಲಿನ ಮುಂದೆ ಕಾಯ್ತಿದ್ದಾರೆ. ನಾಳೆ ಬೆಳಗ್ಗೆ ಈ ಪ್ರಹಸನ ನಡೆಯುವ ಸಂಭವ ಇದೆ. ಇನ್ನು ವೈಯಾಲಿ ಕವಲ್ ಠಾಣೆಯಲ್ಲಿ ದಾಖಲಾಗಿದ್ದ ಅಟ್ರಾಸಿಟಿ ಕೇಸ್ ಸಂಬಂಧ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಇವತ್ತು ಆದೇಶವನ್ನು ಕಾಯ್ದಿರಿಸಿತ್ತು. ನಂತರ ಅವರಿಗೆ ಜಾಮೀನು ಮಂಜೂರು ಮಾಡಿತು. ಈ ಮಧ್ಯೆ ಮುನಿರತ್ನ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿರುವುದಕ್ಕೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಏನೇ ಮಾಡಿ ಮುನಿರತ್ನರನ್ನ ಜೈಲಲ್ಲೇ ಇಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಅದಕ್ಕಾಗಿ ದಿನಕ್ಕೊಂದು ಪ್ರಕರಣವನ್ನು ಸೃಷ್ಟಿ ಮಾಡ್ತಿದ್ದಾರೆ ಅಂತ ಸಿಟಿ ರವಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ನಾವು ದ್ವೇಷ ರಾಜಕಾರಣ ಮಾಡ್ತಿಲ್ಲ ಅಂತ ಬಿಜೆಪಿ ಆರೋಪವನ್ನು ಸಚಿವ ಬೈರತಿ ಸುರೇಶ್ ತಳ್ಳಹಾಕಿದ್ದಾರೆ. ಆದರೂ ಮಾಡಿ ಮುನಿರತ್ನ ಅವ್ರನ್ನ ಜೈಲಲ್ಲೇ ಇಡಬೇಕು ಅಂತ ಹೇಳಿ ಯೋಚನೆ ಮಾಡ್ದಂಗಿದೆ. ಅದಕ್ಕಾಗಿ ದಿನಕ್ಕೊಂದು ಸೃಷ್ಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಇದ್ದಾಗ ಮುನಿರತ್ನ ಬಹಳ ಒಳ್ಳೆ ಜನ ಇದ್ರು. ಬಿಜೆಪಿಗೆ ಬಂದ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ ನಂತರ ಈ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದ್ದಾವೆ. ಎಲ್ಲವನ್ನೂ ದೇವರು ನೋಡ್ತಾ ಇರ್ತಾನೆ. ಈ ತರ ರಾಜಕಾರಣ ಮಾಡಿದವರು ಬಹಳ ಜನ ಕಳೆದು ಹೋಗಿದ್ದಾರೆ. ರಾಜಕೀಯವಾಗಿ ಮುನಿರತ್ನ ಅವ್ರನ್ನ ಮುಗಿಸ್ತೀವಿ. ಏನ್ ದ್ವೇಷ ರಾಜಕಾರಣ? ಆ ಕಾಂಟ್ರಾಕ್ಟರ್ಗೆ ಜಾತಿ ಹಿಡ್ಕೊಂಡು ಬೈದ್ರು ಅಂತ ನಾವ್ ಹೇಳಿದ್ರ? ಆ ಒಕ್ಕಲಿಗ ಜನಾಂಗಕ್ಕೆ ಯಾರೋ ಪಾಪ ಅವ್ನ ಕಾಂಟ್ರಾಕ್ಟರ್ ನಾವ್ ಹೇಳ್ಕೊಟ್ರ? ಅದು ದ್ವೇಷದ ರಾಜಕಾರಣನಾ? ಸುಮ್ಮನೆ ಎಸ್. ಈ ಪ್ರಕರಣದಲ್ಲಿ ಏನೇ ಇರಬಹುದು, ಏನಿಲ್ಲದಿರಬಹುದು, ಅದನ್ನು ಕಾನೂನು ನ್ಯಾಯಾಲಯ ನೋಡಬೇಕು. ಒಂದು ದೂರಿ ರೀತಿ ಬಂದಾಗ ಸಹಜವಾದ ಪ್ರಕ್ರಿಯೆಗಳು ನಡೆಯುತ್ತವೆ. ಈ ಕೇಸಲ್ಲೂ ನಡೆಯುತ್ತೆ, ಅನುಮಾನ ಇಲ್ಲ ಅದರಲ್ಲಿ. ಬಟ್ ಒಂದೇ ಒಂದು ನನಗೆ ಅದರಲ್ಲಿ ನಾನು ನನ್ನ ವರದಿಗಾರರನ್ನ, ಅದರಲ್ಲೂ ಕ್ರೈಮ್ ವರದಿಗಾರರನ್ನ ಕೇಳಿದ್ದು, ಈ ಹೆಣ್ಮಗಳು ಒಂದು ವರ್ಷದಿಂದನೂ ಒಂದು ದೂರು ಕೊಟ್ಟಿತ್ತು ಅಂತ. ಈ ಹಿಂದೆನೂ ಕೊಟ್ಟಿದ್ದು. ಆ ದೂರು ಈ ದೂರಿಗೂ ಇರುವ ವ್ಯತ್ಯಾಸ ಏನು ನೋಡಬೇಕು. ನಂಬರ್ 1. ನಂಬರ್ 2, ಈ ಪ್ರಕರಣ ಹೇಗೆ ಮುಂದಕ್ಕೆ ಹೋಗುತ್ತೆ ನನಗೆ ಗೊತ್ತಿಲ್ಲ. ಮತ್ತು ವಾಟ್ ಎವಿಡೆನ್ಸ್ ಏನಿದೆ ಅನ್ನೋದು ನನಗೆ ಐಡಿಯಾ ಇಲ್ಲ ಇನ್ನೂ. ಅದು ನಾಳೆ ನಾಳಿದ್ದಲ್ಲಿ ತನಿಖೆಯಲ್ಲಿ ಏನೋ ಒಂದು ಬರುತ್ತೆ, ಗೊತ್ತಾಗುತ್ತೆ. ಹಗರಣಗಳ ತನಿಖೆ ಬೇರೆ, ವೈಯಕ್ತಿಕ ಜಿದ್ದಿಗೆ ಇಳಿದು ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸ್ಕೊಳ್ತಾ ಹೋಗೋದು ಕೆಲವೊಮ್ಮೆ ರಿವರ್ಸ್ ಹೊಡೆಯುವಂಥ ಸಾಧ್ಯತೆಗಳಿರುತ್ತವೆ. ಈ ಪ್ರಕರಣ ಕೇಳಿಲ್ಲ, ನಾನು ಜನರಲಿ ಹೇಳಿರೋದು, ಹೊಡೆಯೋ ಸಾಧ್ಯತೆ ಇರುತ್ತೆ. ಯಾಕೆ ಅಂದರೆ ಅಂತಹದೇ ಗುಣಲಕ್ಷಣಗಳಿರುವ ಆರೋಪಗಳು ನಾಳೆ ಫಾರ್ ಎಕ್ಸಾಂಪಲ್ ಆಡಳಿತ ಪಕ್ಷದ ಮೇಲೆ ಯಾರ ಮೇಲೆ ಬಂದಗಿಂದರೆ ಇದೇ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಅಲ್ಲೂ ಫಾಲೋ ಮಾಡಬೇಕಾಗತ್ತಾಗ. ಹೌದು, ಕಾನೂನು ಕ್ರಮ ಅಂತಂದ್ರೆ ಎಲ್ರಿಗೂ ಒಂದೇ ರೀತಿ. ನಥಿಂಗ್ ರಾಂಗ್ ಇಫ್ ಸಂಬಡಿ ಹಸ್ ಗಿವನ್ ಎ ಕೇಸ್, ಲೆಟ್ ದಿ ಕೇಸ್ ಬಿ ಟೇಕನ್. ಅದಲ್ಲ ಪಾಯಿಂಟ್. ಅದು ದಾಟ್ ಈಸ್ ಎ ಟಫ್ ಜಾಬ್ ಆಗ್ಬೋದು. ಲೆಟ್ ಅಸ್ ಸಿ ಇದ್ರಲ್ಲಿ ಏನು ಎವಿಡೆನ್ಸ್ ಬರುತ್ತೆ ಅಂತ ನೋಡೋಣ ಆಮೇಲೆ. ಆಲ್ ರೈಟ್. ದ್ವೇಷ ರಾಜಕಾರಣ ಇಲ್ಲ ಅಂತ ಎಲ್ಲರೂ ದ್ವೇಷ ರಾಜಕಾರಣ. ಈಗ ಮೋದಿ ಇಡಿ ಇದೋ CBI ಇದೋ ಕೇಸ್ ಹಾಕಿದ್ರೆ ಏನು ಹೇಳ್ತಾರೆ ಕಾಂಗ್ರೆಸ್ಸಲ್ಲಿ? ಕೇಂದ್ರದ ತನಿಖಾ ಸಂಸ್ಥೆಗಳಿವು ದ್ವೇಷ ರಾಜಕಾರಣ, ದುರ್ಬಳಕೆ, ಅದು ನಿಜ ಅಂತ ನಂಬಬೇಕು ಅನ್ಬೇಕು. ಇಲ್ಲಿ ದ್ವೇಷ ರಾಜಕಾರಣ ಇಲ್ಲ ಅಂತ ಹಂಗಾಗಲ್ಲ. ನೀವು ಹೇಳಿದಾಗ ನಿಮಗೆ ದ್ವೇಷ ರಾಜಕಾರಣ, ಅದು ಸೆಲೆಕ್ಟಿವ್ ಆಗಿರಬಾರ್ದು, ಹಂಗಾಗಕ್ಕಾಗಲ್ಲ ಅದು. ಈ ಪ್ರಕರಣನೂ ಹೇಗೆ ಮುಂದಕ್ಕೆ ತಿರುವು ಪಡೆಯಲ್ವೋ ವಿ ವಿಲ್ ಸಿ, ನೋಡೋಣ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರ ವಿರುದ್ಧ ಡಿನೋಟಿಫಿಕೇಶನ್ ಆರೋಪವನ್ನು ಸರ್ಕಾರ ಮಾಡಿದೆ. 2007ರಲ್ಲಿ ಬೆಂಗಳೂರಿನ ಗಂಗೇನಹಳ್ಳಿಯ 1.1 ಎಕರೆ ಪ್ರಶ್ನೆ ಇದು. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಜಂಟಿಯಾಗಿ ಡಿನೋಟಿಫೈ ಮಾಡಿಸಿದ್ರು ಅಂತ ಕಾಂಗ್ರೆಸ್ ಆರೋಪ. ಬಟ್ ಅವರು ಬಿಡುಗಡೆ ಮಾಡಿದ ಕೆಲವು ಕಾಗದ ಪತ್ರಗಳನ್ನು ನೋಡ್ತಾ ಕೂತಿದ್ದೆ, ನನಗೆ ಕಾಣಲಿಲ್ಲ ಹಾಗೆ ಜಂಟಿ ಆಪರೇಷನ್ ಥರ ಅದು. ಸ್ಟಿಲ್ 2021 ಲೋಕಾಯುಕ್ತದಲ್ಲಿ ಈ ಕೇಸ್ ಇದೆ. 2015ರಲ್ಲಿ ದಾಖಲಾಗಿದೆ. ಈವರೆಗೆ ತನಿಖೆ ಪೂರ್ತಿಯಾಗಲ್ಲ. ಓಕೆ, ಬಟ್ ಅದಕ್ಕೆ ಯಡಿಯೂರಪ್ಪ ಅಥವಾ ಕುಮಾರಸ್ವಾಮಿ ಹಿಂಗೆ ರೆಸ್ಪಾನ್ಸಿಬಲ್ ಆಗ್ತಾರೆ?
ಅಂದರೆ ಅವರಿಬ್ಬರು ಲೋಕಾಯುಕ್ತ ಆಫೀಸ್ಗೆ ಹೋಗಿ ಲೋಕಾಯುಕ್ತಗೆ ತನಿಖೆ ಸ್ಟಾಪ್ ಮಾಡಿ ನಡೆಸಬೇಡಿ ಅಂತ ಹೇಳಿರೋಕ್ಕಾಗಲ್ಲ ಅಲ್ಲ. ಅದಕ್ಕೆ ಪರ್ಮಿಷನ್ ರಾಜ್ಯಪಾಲರು ಕೊಡಬೇಕು. ಪರ್ಮಿಷನ್ದು ಬೇರೆ. 21ರಿಂದ ಲೋಕಾಯುಕ್ತದಲ್ಲಿ ಕೇಸಿದೆ, ಯಾವುದೇ ಪ್ರಗತಿ ಕಾಣಿಲ್ಲ ಅಂತಾರೆ. ಕೇಳಿದಾರ ಪರ್ಮಿಷನ್ ಅದಕ್ಕೆ? ಗೊತ್ತಿಲ್ಲ ಏನೋ. ಏನ್ಯಾವ ಅದು ಆಗಿದೆ ಅಂತ ಹೇಳ್ತಿದ್ದಾರೆ. ಯಾರೋ ಅವ್ರು CM ಆಗಿದ್ದಾಗ ಡಿನೋಟಿಫೈಗೆ ರಾಜಶೇಖರಯ್ಯ ಅಂತ ಅರ್ಜಿ ಹಾಕಿದ್ರು ಅವರು. 30 ವರ್ಷದ ನಂತರ ಅರ್ಜಿ ಅದು. ಈ ರಾಜಶೇಖರಯ್ಯಗೂ ಜಮೀನಿಗೂ ರಾಜಶೇಖರಯ್ಯಗೂ ಯಾವುದೇ ಸಂಬಂಧ ಇಲ್ಲ. CM ಆಗಿದ್ದಾಗ ಕುಮಾರಸ್ವಾಮಿ ಸೂಚನೆ ಕೊಡ್ತಾರೆ ಅಂತ. ಏನು ಸೂಚನೆ ಅಂತ ನಾನು ಆ ದಾಖಲೆ ತಂದು ತೋರಿಸಿ ನನಗೊಂಚೂರು ಅಂತ ನೋಡಿದೆ. ಅದರಲ್ಲಿ ಒಂದು ಸೂಚನೆ ಏನಿದೆ ಅಂದರೆ ಭಾಳ ವಿಚಿತ್ರವಾಗಿದೆ ಈ ಪ್ರಕರಣ. ಆಗಿದೆಯೋ ಆಗಿಲ್ವೋ ಪ್ರಶ್ನೆ ಬೇರೆ. ಲೋಕಾಯುಕ್ತ ವಿಲ್ ಟೆಲ್. ಸೂಚನೆ ಏನಿದೆ, ಕಾನೂನುಬದ್ಧವಾಗಿ ಕ್ರಮ ತೆಗೆದುಕೊಳ್ಳಿ ಅಂತಾರೆ. ಒಬ್ಬ ಮುಖ್ಯಮಂತ್ರಿ ಇನ್ನೇನು ಬರೆಯೋಕ್ಕಾಗತ್ತೆ? ಇದು ಆಗಲ್ಲ ಅಂತ ಅಂದಮೇಲೂ ಅವರು ಪ್ರೊಸೀಡ್ ಮಾಡಿ ಅಂತ ಆಗಲ್ಲ ಅಂತ ಎಲ್ಲೂ ಇಲ್ಲಿ ಕಾಣಲಿಲ್ಲ ನನಗೆ ದಾಖಲೆಯಲ್ಲಿ ಎಲ್ಲೂ ಕಾಣಲಿಲ್ಲ. ಅದು ಇವರು ಸುದ್ದಿಗೋಷ್ಠಿ ಆರೋಪದಲ್ಲಿ ಮಾತ್ರ ಅದೆಲ್ಲರೂ ಹೇಳ್ಬೋದು. ನನಗೆ ಸಿಕ್ಕಿದ್ದ ದಾಖಲೆನಲ್ಲಿ ಅದು ಇಲ್ಲದೆ ಇನ್ಯಾವ್ದಾರು ದಾಖಲೆ ಇದ್ರೆ ಗೊತ್ತಿಲ್ಲ. ನನಗೇನು ಕಾಣಲಿಲ್ಲ. ಕಾನೂನು ಬದಲು ಈಗ ನಾಳೆ ಸಿದ್ದರಾಮಯ್ಯವ್ರ ಮುಂದೆ ಯಾರು ಏನಾರು ತಂದು ಕೊಟ್ಟರೆ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳಿ ಅಂತ ಬರೀತಾರೆ. ಇಲ್ಲದ್ರೆ ಕಾನೂನುಬದ್ಧವಾಗಿ ಸರಿ ಇದ್ರೆ ಮಾಡ್ಕೊಡಿಪ್ಪ ಅಂತ ಬರೀತಾರೆ. ಇನ್ನೇನು ಬರೆಯೋಕ್ಕಾಗತ್ತಲ್ಲಿ? ದೆನ್ ದಿ ಆಫೀಸರ್ಸ್ ಹ್ಯಾವ್ ಟು ಡೂ ಇಟ್. ಅದು ಅವ್ರ ಜವಾಬ್ದಾರಿ. ಎಕ್ಸಾಕ್ಟ್ಲಿ. ಮೂಲ ಮಾಲೀಕರಲ್ಲ, ಅವ್ರು GPA ಮಾಡಿಸ್ಕೊಂಡಿದ್ದಾರೆ. ಅದ್ಯಾರೋ ಚೆನ್ನಪ್ಪ ಅಂತ. ಯಡಿಯೂರಪ್ಪ ಡಿನೋಟಿಫೈ ಮಾಡಿದ್ದಾರೆ. ಸೊ ಕುಮಾರಸ್ವಾಮಿ ಡಿನೋಟಿಫೈ ಮಾಡಿಲ್ಲ ಹಂಗಾರೆ. ನಂತರ ಯಡಿಯೂರಪ್ಪನವ್ರು ಮಾಡಿದ್ದಾರೆ. ಯಡಿಯೂರಪ್ಪನವರು ಕುಮಾರಸ್ವಾಮಿ ಫ್ರೆಂಡ್ ಅಲ್ವಲ್ಲ, ಅವರಿಬ್ರು ಆಪೋಸಿಷನ್ ಪಾರ್ಟಿ ತಾನೆ ಅವರಿಬ್ರು. ಹೌದು. ಓಕೆ. ಯಾಕೆ ಇದನ್ನು ಹೇಳಿದೆ ಅಂದರೆ ಇದು ಟಿಪಿಕಲ್ ಚೀಫ್ ಮಿನಿಸ್ಟರ್ ಕೇಸು ಕುಮಾರಸ್ವಾಮಿ ಕೇಸ್ ಇದ್ದಂಗಿದೆ. ಈಗ ಮೂಡಾ ಕೇಸ್ ತರ ಸೇಮ್ ಇದೆ. ಅಲ್ಲಿ ಹೇಗೆ ಆಕೆ ಕೊಟ್ಟಂತಹ ಅಥವಾ ಮಾಡಿದ್ದಂಥದ್ದು ಯಾವುದೋ 20 ವರ್ಷದ ಕೆಳಗಿಂತ ಕೇಸನ್ನು ಈಗೇನು ರೀ ಅಂದರೆ ಇದು ಅದೇ ಆಗತ್ತೆ. ನನ್ನ ಆದೇಶ ಏನಾದರೂ ಇದೆಯಾ ಅಂತ ಅವ್ರು ಕೇಳಿದ್ರು. ಈಗೇನು ರೀ ಅಂತ. ನನ್ನ ಆದೇಶ ಏನಾದ್ರು ಇದೆಯೇನ್ರಿ ಅಂತ ಚೀಫ್ ಮಿನಿಸ್ಟರ್ ಕೇಳಿದ್ರು. ಇಲ್ಲೂ ಆದೇಶ ಇದ್ದಂಗೆ ಕಾಣಿಸ್ತಿಲ್ಲ. ಈಗ ಕಾನೂನಿನ ಮೂಲಕ ಕ್ರಮ ಆಗಲಿ ಕಾಣಿಸ್ತಿಲ್ಲ ಇಲ್ಲಿ. ಹಾಗಾಗಿ ಅಲ್ಲಿ ಒಂದು ಇಲ್ಲೊಂದು ಮಾಡ್ಲಿಕ್ಕೆ ಬರಲ್ಲ. ಅದು ಲೋಕಾಯುಕ್ತ ದೇರ್ ಇಸ್ ಅ ಟ್ರಮೆಂಡಸ್ ರೆಗ್ಯುಲೇಷನ್ಸ್ ಅಲ್ಲಿ ರೂಲ್ಸ್ ಇಂಪ್ಲಿಮೆಂಟೇಷನ್ ರಾಂಗ್ ಆಗಿದೆ ಅಂತ ರಿಪೋರ್ಟ್ ತಂದು ಮಾಡಿ ಅದಕ್ಕೆ ದಾಖಲೆ ಇಟ್ಟರೆ ಬೇರೆ ವಿಚಾರ. ಇಲ್ಲಿ ಮೇಲಕ್ಕೆ ಹಂಗೆ ಕಾಣಲಿಲ್ಲ ನನಗೆ ಇನ್ನೂ. ಇದು ಆರಂಭ ಅಷ್ಟೇ, ಹಂತ ಹಂತವಾಗಿ ಇನ್ನಷ್ಟು ದಾಖಲೆ ಬಿಡ್ತೀವಿ ಅಂತಿದ್ದಾರೆ. ಅದು ಓಕೆ, ಹಂಗಿದ್ರು ಸರಿ ಬಿಡ್ಲಿ, ಅವಾಗ ಬಿಟ್ಟಾಗ ಹೇಳೋಣ. ಓಕೆ, ಎಸ್ ಮುಂದಕ್ಕೆ.